ಪಕ್ಷದ ಎಲ್ಲ ಮುಂಚೂಣಿ ಘಟಕದ ನಾಯಕರುಗಳು ಎಲ್ಲ ಸೇರಿಕೊಂಡು ನಾವು ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಸ್ ಸ್ಟ್ಯಾಂಡಿಗೆ ಒಳಗೆ ಬಂದಾಗ ಅಲ್ಲಿ ಒಂದು ಕಾರ್ನರ್ ಮೀಟಿಂಗ್ ಇದೆ. ಅಲ್ಲಿ ಸೇರತಕ್ಕಂಥ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದ್ಮರಾಜರವರು ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿಂದ ಮುಂದುವರಿದು ಮೇಲೆ ಗಾಂಧಿನಗರದ ಪೆಟ್ರೋಲ್ ಬಂಕಿನವರೆಗೆ ನಮ್ಮ ಮತಗಟ್ಟೆಯ ಕಾರ್ಯಕ್ರಮ ಮುಗಿದ ಬಳಿಕ ಅಲ್ಲಿಂದ ನೇರವಾಗಿ ನಾವು ಇದು 10 ಗಂಟೆಗೆ ಮುಗಿತದೆ. 11 ಗಂಟೆಗೆ ಸಂಪಾಜೆ ಕಲ್ಲುಗುಂಡಿಯಲ್ಲಿ ಅದೇ ರೀತಿ ಪೇಟೆಯ ಉದ್ದಾಗಲಕ್ಕೆ ಕೂಡ ನಾವು ರೋಡ್ ಶೋದ ಮೂಲಕ ಮತವನ್ನು ಕೇಳತಕ್ಕಂಥ ವಿಚಾರಗಳನ್ನು ಮಾಡಿ ಅಲ್ಲಿ ಕೂಡ ನಗರದ ಕಲ್ಲುಗುಂಡಿಯ ನಗರದ ಮಧ್ಯಭಾಗದಲ್ಲಿ ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾಚಿಸ್ತಾರೆ. ಅದನ್ನು ನಾವು ಅಲ್ಲಿಂದ ನೇರವಾಗಿ ತೊಡಿಕಾನ ದೇವಸ್ಥಾನಕ್ಕೆ 12 ಗಂಟೆಗೆ ಬಂದು ಅಲ್ಲಿ ದೇವರ ಪೂಜಾ ವಿಧಿ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಅಡ್ಡ ಕಾಲೋನಿಗೆ ಬಂದು 12:30 ಗಂಟೆಗೆ ಅಲ್ಲಿ ಕೂಡ ಸೇರಿರತಕ್ಕಂಥ ಪಕ್ಷದ ಕಾರ್ಯಕರ್ತರನ್ನು ಅಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರನ್ನು ಉದ್ದೇಶಿಸಿ ನಮ್ಮ ಅಭ್ಯರ್ಥಿಗಳು ಮಾತನಾಡುವರಿದ್ದಾರೆ. ಅಲ್ಲಿಂದ ನೇರವಾಗಿ ನಾವು ಆ ಕಾರ್ಯಕ್ರಮದ ಮುಗಿದ ಬಳಿಕ ಅಡಂತೋಡಿನ ಮುಖೇನ ಮರ್ಕಂಜದ ಆಗಿ ಮರ್ಕಂಜಾಗಿ ಎಲೆಮೆಲೆಗಾಗಿ ಗುತ್ತಿಗಾರ ಪೇಟೆಗೆ ನಾವು ಹೋಗುವವರಿದ್ದೇವೆ. ಗುತ್ತಿಗಾರನಲ್ಲಿ ಕೂಡ ಒಂದು ರೋಡ್ ಶೋವನ್ನು ಮಾಡಿ ಅಲ್ಲಿ ಮುತ್ತಪ್ಪ ನಗರದ ಬಳಿ ಸಾರ್ವಜನಿಕ ಒಂದು ಸಭೆಯನ್ನು ಕೂಡ ಏರ್ಪಡಿಸ್ತೇವೆ. ಅದು ಸಾಧಾರಣ 1:30 ಗಂಟೆಗೆ ಆಗ್ತದೆ. ಆ ಸಭೆ ಮುಗಿದ ಬಳಿಕ 1:30 ಗಂಟೆಯ ನಂತರ ಅಲ್ಲಿಂದ ಮುಂದುವರೆದ ಭಾಗವಾಗಿ ನಡುಗಲಿನ ಮಾರ್ಗವಾಗಿ ನಾವು ಹರಿಹರಕ್ಕೆ ಸೇರಿ ಹರಿಹರ ಪಳ್ಳದ ಪೇಟೆಯಲ್ಲಿ ಆ ಭಾಗದ ಕಲ್ಮಕಾಡು, ಕೊಲ್ಲಮುಗುಲ, ಬಾಳುಗೋಡು, ಐನಕ್ಕಿದು ಹರಿಹರ ಪರಿಸರದ ನಾಗರಿಕರನ್ನು ಅಲ್ಲಿ ಸೇರತಕ್ಕಂಥ ಒಂದು ಜಂಕ್ಷನ್. ಆ ಜಂಕ್ಷನ್ನ ಬಳಿಯಲ್ಲಿ ಅಲ್ಲಿ ಪೇಟೆಯಲ್ಲಿ ಕೂಡ ನಾವು ಮತವನ್ನು ಯಾಚಿಸಿ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಕಾರ್ನರ್ ಮೀಟಿಂಗನ್ನು ಕೂಡ ಮಾಡಿ ಅಭ್ಯರ್ಥಿಗಳು ಮತವನ್ನು ಯಾಚಿಸ್ತಾರೆ. ಅದಾದ ನಂತರ ಅಲ್ಲಿಂದ ನಾವು ನಮ್ಮ ಅಭ್ಯರ್ಥಿಗಳು ಕಡಬ ಮಾರ್ಗವಾಗಿ ಸುಬ್ರಹ್ಮಣ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಾರೆ. ಸುಬ್ರಹ್ಮಣ್ಯದಿಂದ ಕಡಬಕ್ಕೆ ತೆರಳುತ್ತಾರೆ. ಕಡಬದಿಂದ ಸವಣೂರಿಗೆ ತೆರಳಿ 6 ಗಂಟೆಗೆ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಸವಣೂರಿನಲ್ಲಿ ಕೂಡ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದೆ. ಈ ರೀತಿ ಇಡೀ ದಿವಸದ ಒಂದು ಪ್ರವಾಸವನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೆ ಕಡಬ ಮತ್ತು ಸುಳ್ಯ 2 ಬ್ಲಾಕ್ಗಳಲ್ಲಿ ಕೂಡ ನಾಳೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ ಯಾಚಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಬರ್ತಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಎಲ್ಲ ಬಂದು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳುತ್ತಾ, ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ವೆಬ್ಸೈಟ್ ಇರ್ಬೋದು, ನ್ಯೂಸ್ ಚಾನಲ್ಗಳ ಮೂಲಕ ಬಿತ್ತರಿಸಿ ನಾಳೆ ಅತಿ ಹೆಚ್ಚು ಜನ ಬರ್ತಕ್ಕಂಥ ಒಂದು ಸಹಾಯವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡ್ತಿದ್ದೇನೆ. ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಸಹೋದರ ಬಂಧುಗಳಿಗೆ ವಂದಿಸಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ನಮ್ಮ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಕೂಡ ವಂದಿಸಿಕೊಂಡು, ನಾಳಿದ್ದು 26ಕ್ಕೆ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಸುಭದ್ರವಾದಂಥ ಸರ್ಕಾರವನ್ನು ಜನರಿಗೆ ನೀಡಿ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ನಂತರದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗುವಾಗ ಒಂದು ಸೂಜಿ ತಯಾರಿಸ್ತಕ್ಕಂಥ ಫ್ಯಾಕ್ಟ್ರಿ ಕೂಡ ನಮ್ಮಲ್ಲಿರಲಿಲ್ಲ. ತದನಂತರ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಅತ್ಯುತ್ತಮವಾದಂಥ ಯೋಜನೆಗಳನ್ನು ರೂಪಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ಚುಕ್ಕಾಣಿಯನ್ನು ಹಿಡಿದು ಈ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸುವಲ್ಲಿ ಪಕ್ಷ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ದೇಶದಲ್ಲಿ ವಹಿಸಿದ್ದನ್ನು ತಾವೆಲ್ಲರೂ ಕಂಡಿದ್ದೀರಿ, ನೋಡಿದ್ದೀರಿ. ತದನಂತರ ಬಂದಂಥ ಸರ್ಕಾರ ಈ 10 ವರ್ಷಗಳ ಈ ಒಂದು ಅವಧಿಯಲ್ಲಿ ಬಂದಿರತಕ್ಕಂಥ BJP ಸರ್ಕಾರ ಕೇವಲ ಅಧಿಕಾರಕ್ಕೋಸ್ಕರ ಜನರಲ್ಲಿ ಕೋಮು ದ್ವೇಷ ಭಾವನೆಯನ್ನು ಸೃಷ್ಟಿಸಿ
ಜನರ ಮಧ್ಯೆ ಒಡಕನ್ನು ಸೃಷ್ಟಿಸಿ ಇವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಸಂಕಷ್ಟಗಳು, ಬೆಲೆ ಏರಿಕೆ ಗಗನಕ್ಕೆ ಏರಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಜನರು ಇವತ್ತು ಸಂಕಷ್ಟವನ್ನು ಎದುರಿಸುವಂತಾಯಿತು ಅಂತೇಳಿ ನಾವು ಕಂಡಿದ್ದೇವೆ. ಆ ವಿಚಾರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡ್ತಕ್ಕಂಥವರು. ಆ ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಇವತ್ತು ಎದುರಾಗಿದೆ. ನಮ್ಮ ಜಿಲ್ಲೆಯ ಅಭ್ಯರ್ಥಿಯಾಗಿ ಪದ್ಮರಾಜ ಪೂಜಾರಿಯವರು ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಒಬ್ಬ ಯುವ ನಾಯಕ, ಯುವ ನ್ಯಾಯವಾದಿಗಳು, ನಾರಾಯಣ ಗುರುಗಳ ಆದರ್ಶ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಜಾತ್ಯತೀತ ತತ್ವದ ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂತಹ, ತನ್ನ ಜೀವನದಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಿಕೊಂಡಂತಹ ಒಬ್ಬ ಜನನಾಯಕ. KPCC ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಕೂಡ ಸೇವೆಯನ್ನು ಮಾಡಿ ಅತ್ಯುತ್ತಮ ಎಲ್ಲರ ಪ್ರೀತಿ ವಿಶ್ವಾಸದಂಥ ನಾಯಕರು ನಮ್ಮ ಅಭ್ಯರ್ಥಿಗಳು ಪದ್ಮರಾಜ ಪೂಜಾರಿಯವರು. ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರತಿಯೊಬ್ಬರು ಕೂಡ ಮತವನ್ನು ನೀಡುವ ಮುಖಾಂತರ ನಮ್ಮ ಪಕ್ಷದ ಗೆಲುವಿಗೆ ಎಲ್ಲರೂ ಕಾರಣೀಭೂತರಾಗಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಆದರೆ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯ ಸರ್ಕಾರ ದೇಶದಲ್ಲಿ 56ಕ್ಕಿದ್ದಂಥ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ 97-98ಕ್ಕೆ ಬಂದು ಪೆಟ್ರೋಲ್ ಬೆಲೆ 108ಕ್ಕೆ ಬಂದಿದೆ. ಎಲ್ಲ ಸಾರಿಗೆ ವ್ಯವಸ್ಥೆಯು ಕೂಡ ಇವತ್ತು ಸರಕು ಸಾಮಗ್ರಿಗಳು ಪ್ರತಿಯೊಂದು ಬೆಲೆ ಏರಿಕೆಯಿಂದಾಗಿ ಕೂಡ ಇವತ್ತು ಗಗನಕ್ಕೇರಿದೆ. ಅದು ಕೂಡ ಇವತ್ತು ಜನರ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಸಮರ್ಪಿಸದೆ ಇವತ್ತು ಜನರಿಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದೆ. ಕಪ್ಪು ಹಣ ವಿದೇಶದಿಂದ ತರ್ತೇವೆ ಅಂತ ಹೇಳಿದರು. ಜನರ ಪ್ರತಿ ಅಕೌಂಟಿಗೆ ಕೂಡ 15 ಲಕ್ಷ ಹಾಕ್ತೇವೆ ಅಂತೇಳಿ ಜನರಲ್ಲಿದ್ದಂಥ ಪಾಪ 500-1,000 ಅಕೌಂಟಿಗೆ ಅವರ ಹತ್ರ ಹಾಕಿಸಿ ಸುಮಾರು ಈಗಾಗಲೇ 35,000 ಕೋಟಿಯಷ್ಟು ಅನುದಾನ ಇವತ್ತು ಜನರಿಂದ ಇವರು ಲೂಟಿ ಮಾಡಿದ್ದಾರೆ. ಇದು ಈ ಅಂಕಿಅಂಶವನ್ನು ಕೂಡ ಇವತ್ತು ಅವರು ಹೇಳ್ತಾ ಇಲ್ಲ. ಈ ಒಂದು ಪ್ರತಿಯೊಬ್ಬರ ಅಕೌಂಟಿಂದ ಹೋದಂಥ ಹಣ ಏನಾಯಿತು ಅಂತೇಳಿ ಇದನ್ನು ಹೇಳುವವರಿಲ್ಲ. ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಕರೆದಿಲ್ಲ. ನೋಟು ಬ್ಯಾನ್ ಕೂಡ ಒಂದು ನಾಟಕ ಮಾಡಿದರು. ಅದರಲ್ಲಿ ಕೂಡ ಸುಮಾರು ಸರ್ಕಾರಕ್ಕೆ 16 ಲಕ್ಷ ಕೋಟಿಯಷ್ಟು ಹಣ ಇವತ್ತು ಸರ್ಕಾರದಿಂದ ಪೋಲಾಗಿದೆ. ಇದು ಕೂಡ ಇವತ್ತು ನಾವು ಕಂಡಿದ್ದೇವೆ. ಇದರಿಂದ ಕೂಡ ರಿಸಲ್ಟ್ ಮಾತ್ರ ಜನರಿಗೆ 0 ಆಗಿದೆ. 2,000 ನೋಟನ್ನು ಮುದ್ರಿಸಲಿಕ್ಕೆ ಕೂಡ ಈಗಾಗಲೇ ಬಹಳಷ್ಟು ಕೋಟಿಗಟ್ಟಲೆ ಹಣ ಸರ್ಕಾರದಿಂದ ವ್ಯಯ ಆಗಿದೆ. ಇದನ್ನು ಕೂಡ 3 ವರ್ಷದಲ್ಲಿ ಈ 2,000 ನೋಟನ್ನು ಕೂಡ ಇವರು ಬ್ಯಾನ್ ಮಾಡಿದರು. ಇವತ್ತು ಜನರಿಗೆ ಹಗಲು ದರೋಡೆಯ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಉದ್ಯೋಗ ಸೃಷ್ಟಿ, ಕೋಟಿ ಉದ್ಯೋಗ ಸೃಷ್ಟಿ ಕೊಡ್ತೇವೆ, ಯುವ ಜನರಿಗೆ ಸುಳ್ಳು ಹೇಳಿ ಅಷ್ಟು ಲಕ್ಷದಷ್ಟು ಇವತ್ತು ಉದ್ಯೋಗ ಸೃಷ್ಟಿಯನ್ನು ಕೊಡ್ತೇವೆ ಅಂತ ಹೇಳಿದರು. 1% ಕೂಡ ಈ ದೇಶದ ಯುವಕರಿಗೆ ಉದ್ಯೋಗವನ್ನು ನೀಡಲಿಲ್ಲ. ಪ್ರತಿಯೊಂದು ಇವತ್ತು ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ತಾವು ಕಂಡಿದ್ದೀರಿ ಅತ್ಯುತ್ತಮವಾದಂತಹ ನರೇಗಾ ಯೋಜನೆ. ಇವತ್ತು NRHM ಕಾರ್ಯಕ್ರಮ ಮುಖಾಂತರ ಲಕ್ಷದಷ್ಟು ಇವತ್ತು ಆಶಾ ಕಾರ್ಯಕರ್ತೆಯರಂತಹ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡಿಕೊಟ್ಟಂಥ ಸರ್ಕಾರದ ಸಾಧನೆ ಇದ್ದರೆ ಅದು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ. ಸರ್ವ ಶಿಕ್ಷಾ ಅಭಿಯಾನದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ನರೇಗಾದಂತಹ ಯೋಜನೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಉದ್ಯೋಗ ಸೃಷ್ಟಿಯನ್ನು ಕೊಟ್ಟಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು BJP ಸರ್ಕಾರ ಜನರಿಗೆ ನುಡಿದಂತೆ ನಡೆಯದೆ ಕೇವಲ ಕೋಮು ದ್ವೇಷವನ್ನು ಜನರಿಗೆ ಮುಟ್ಟಿಸಿ, ಜನರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿ, ಕಂದಕವನ್ನು ಸೃಷ್ಟಿಸಿ, ಜಾತಿ ಮಧ್ಯೆ ವೈಷಮ್ಯವನ್ನು ಮುಟ್ಟಿಸಿದ್ದೇ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಪರವಾದಂಥ ಜನರ ಕಾಳಜಿಯುಳ್ಳಂಥ ಕಾರ್ಯಕ್ರಮವನ್ನು BJP ಸರ್ಕಾರ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಇವತ್ತು ನಾವು ಕಂಡಿದ್ದೇವೆ. ಇವತ್ತು ಜನರು ಏನಾದರೂ
ನಮ್ಮ ರಾಜ್ಯದಲ್ಲಿ ಇವತ್ತು ನಿಟ್ಟುಸಿರು ಬಿಡ್ತಾರೆ ಅಂತ ಹೇಳಿದರೆ ಅದು ನಮ್ಮ ಪಂಚ ಗ್ಯಾರಂಟಿಗಳಿಂದ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಹೇಳಿದರು, ನಮಗೆ ಈ 5 ಯೋಜನೆಗಳನ್ನು ಕೊಡ್ತೇವೆ. ಜನರಿಗೆ ಏನು ಇವರ ವಿಪರೀತ ಸೆಂಟ್ರಲ್ನಿಂದ ಆದಂತಹ ಬೆಲೆ ಏರಿಕೆಯಿಂದ ಜನರು ಸಂಕಷ್ಟಕ್ಕೆ ಹೋಗಿದ್ರು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಆಗಲಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ತೆರಿಗೆ, ಟ್ಯಾಕ್ಸ್, GST ಹಾಕಿದರು. ಕೇವಲ ಶವ ಸಂಸ್ಕಾರಕ್ಕೂ ಕೂಡ ಇವರು ತನ್ನ GST ಹಾಕಿದರು. ಮೊನ್ನೆಯನ್ನು ತೆಗೆದರು ಅವರು ಅಷ್ಟೇ. ನಾವು ನೋಡಿದೆವು, ಮಕ್ಕಳ ಪೆನ್ಸಿಲು, ಪೆನ್ನು, ಪ್ರತಿ ಒಂದರಲ್ಲಿ ಕೂಡ ಒಂದು ಸೂಜಿಯಲ್ಲಿ ಬೆಂಕಿ ಪೊಟ್ಟಣದಲ್ಲಿ ಕೂಡ GST ಹಾಕಿದ ಸರ್ಕಾರದ ಸಾಧನೆ ಇದ್ದರೆ ಅದು BJP ಸರ್ಕಾರದ ಸಾಧನೆ. ಇವತ್ತು ನುಡಿದಂತೆ ನಡೆದಂತಹ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮುಖಾಂತರ, ಪ್ರತಿ ಮನೆಯನ್ನು ಬೆಳಗುವ ಮುಖಾಂತರ, ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ, ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕೊಡುವ ಮುಖಾಂತರ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ನೀಡಿದೆ. ನಾವು ಜನರಲ್ಲಿ ಮನವಿಯನ್ನು ಮಾಡುವುದಿಷ್ಟೇ, ಇವತ್ತು ನಮಗೆ ಸುಭದ್ರ ಸರ್ಕಾರ ಬೇಕು, ಜನರ ಬದುಕನ್ನು ಕಟ್ಟಿಸುವಂತಹ ಸರ್ಕಾರ ಬೇಕು, ನಮಗೆ ಆಡಳಿತ ಬೇಕು, ಅತ್ಯುತ್ತಮವಾದಂತಹ ಆಡಳಿತ ನೀಡ್ತಕ್ಕಂತಹ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಈ ಬಾರಿ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾವ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಕೊಟ್ಟಿತ್ತು, ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ಮಾದರಿಯಾಗಿ ನಮ್ಮ ದೇಶದಲ್ಲಿ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವ ಮುಖಾಂತರ ಇವತ್ತು 5 ಅತ್ಯುತ್ತಮವಾದಂಥ ನ್ಯಾಯ ಗ್ಯಾರಂಟಿಗಳನ್ನು ಜನರಿಗೆ ಕೊಡಲಿಕ್ಕೆ ಇವತ್ತು ಪ್ರಣಾಳಿಕೆಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ. ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆಯ ನ್ಯಾಯ. ಯುವ ನ್ಯಾಯದಲ್ಲಿ ಕೂಡ ಪ್ರತಿ ವಿದ್ಯಾವಂತ ಯುವಕರಿಗೆ 1 ಲಕ್ಷ ಶಿಷ್ಯ ವೇತನಕ್ಕೆ ಹಕ್ಕುದಾರರನ್ನಾಗಿ ಮಾಡಲಿಕ್ಕೆ ಮೊದಲ ಉದ್ಯೋಗ ಖಾತ್ರಿ ಯೋಜನೆ, ನೇಮಕಾತಿ ಭರವಸೆ, 30 ಲಕ್ಷ ಹೊಸ ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಕ್ಯಾಲೆಂಡರ್ ಪ್ರಕಾರ ಎಲ್ಲ ಬಾಕಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂತಹ ಯೋಜನೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೂಡ ಇದನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲು ಹೊಸ ಕಾನೂನುಗಳನ್ನು, ನೀತಿಯನ್ನು ಜಾರಿ ಮಾಡ್ತಕ್ಕಂತಹ ಯೋಜನೆ. ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಯನ್ನು ನೀಡ್ತಕ್ಕಂಥ ಈ ಯುವ ನ್ಯಾಯ ಯೋಜನೆ. ಯುವ ಬೆಳಕು, ಯುವಕರಿಗಾಗಿ 5,000 ಕೋಟಿ ಹೊಸ ಸ್ಮಾರ್ಟ್ ಅಪ್ ನಿಧಿ ಯೋಜನೆ, ಅತ್ಯುತ್ತಮವಾದಂಥ ಯುವ ನ್ಯಾಯ ಯೋಜನೆಯನ್ನು ಕೂಡ ಕೊಟ್ಟಿದೆ. ಮಹಿಳೆಯರಿಗೆ ಮಹಿಳಾ ನ್ಯಾಯ ಕಾರ್ಯಕ್ರಮ, ಮಹಾಲಕ್ಷ್ಮಿ ಇವತ್ತು ಹೇಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಕೊಟ್ಟಿತೋ ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಕಾರ್ಯಕ್ರಮ. ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವಳಿಗೆ ಅತ್ಯುತ್ತಮ ರೀತಿಯ ಒಂದು ಸಣ್ಣ ವ್ಯಾಪಾರ ಮಾಡಲಿಕ್ಕೆ, ಸ್ತ್ರೀಶಕ್ತಿ ಗುಂಪಿನ ಜೊತೆ ಕಾರ್ಯಕ್ರಮಗಳನ್ನು ಹಾಕಲಿಕ್ಕೆ, ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ, ಸ್ವಂತ ಉದ್ಯೋಗವನ್ನು ತಯಾರಿ ಮಾಡಲಿಕ್ಕೆ ಈ ಮಹಾಲಕ್ಷ್ಮಿ ಯೋಜನೆಯನ್ನು ಕೂಡ ಮಹಿಳೆಯರಿಗೆ ಕೊಡುವಂತಹ ಅತ್ಯದ್ಭುತವಾದಂತಹ ಯೋಜನೆ. ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಕೂಡ 50% ಮಹಿಳಾ ಮೀಸಲಾತಿ. ಶಕ್ತಿಗೆ ಗೌರವ, ಕೇಂದ್ರ ಸರ್ಕಾರದ ಅನುದಾನವನ್ನು ದುಪ್ಪಟ್ಟುಗೊಳಿಸುವ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತೆಯರಿಗೆ ಈ ಮಹಿಳಾ ನ್ಯಾಯ ಕಾರ್ಯಕ್ರಮದಲ್ಲಿ ಕೂಡ ಒಂದು ಅತ್ಯಮೂಲ್ಯವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅಧಿಕಾರ ಮೈತ್ರಿ, ಮಹಿಳೆಯರು ತಮ್ಮ ಕಾನೂನು ಹಕ್ಕುಗಳನ್ನು ಪಡೆಯಲು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರತಿ ಪಂಚಾಯತ್ನಲ್ಲಿ ಅಧಿಕಾರ ಮೈತ್ರಿ ಕಾರ್ಯಕ್ರಮ. ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್, ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಲಿಕ್ಕೆ. ಹೀಗೆಯೇ ರೈತ ನ್ಯಾಯ, ಇದು ಕೂಡ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ರೈತ ನ್ಯಾಯ, ಕನಿಷ್ಠ ಬೆಂಬಲ ಬೆಲೆ, ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ MSPಗೆ ಕಾನೂನು ಸ್ಥಾನಮಾನ, ಸಾಲ ಮನ್ನಾ, ಕೃಷಿ ಸಾಲ ಮನ್ನಾ ಗ್ಯಾರಂಟಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶಾಶ್ವತ ಆಯೋಗದ ರಚನೆ, ನೇರವಾಗಿ ವಿಮಾ ಪಾವತಿ ಖಾತ್ರಿ, ಬೆಳೆ ನಷ್ಟವಾದ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ವಿಮೆ ಪಾವತಿ ಖಾತ್ರಿ, ಸ್ಥಿರ ಆಮದು ರಫ್ತು ನೀತಿ. ರಫ್ತು ನೀತಿಯಲ್ಲಿ ಕೂಡ ರೈತರೊಂದಿಗೆ ಸಮಾಲೋಚನೆ ನಡೆಸಿ ನೂತನ ಆಮದು ರಫ್ತು ನೀತಿಯನ್ನು ಕೂಡ ಮಾಡ್ತೇವೆ ಎಂದು ಹೇಳಿದ್ದಾರೆ.
ಹಾಗೆಯೇ GST ಮುಕ್ತ ಕೃಷಿ ಕ್ಷೇತ್ರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಇದು ಕೃಷಿಗೆ ಅಗತ್ಯವಾದಂಥ ಇನ್ಪುಟ್ಗಳ ಮೇಲೆ GSTಯನ್ನು ಇಲ್ಲದಾಗಿಸುವುದು. ಹಾಗೆಯೇ ಶ್ರಮಿಕ ನ್ಯಾಯ, ಪಾಲುದಾರಿಕೆಯ ನ್ಯಾಯ, ಹೀಗೆ 5 ಕಾರ್ಯಕ್ರಮಗಳನ್ನು ಕೂಡ ಅತ್ಯುತ್ತಮವಾದಂಥ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಯೋಜನೆಗಳನ್ನು ಕೊಡ್ತೇವೆ ಎನ್ನುವಂಥ ಭರವಸೆಯ ಮಾತುಗಳನ್ನು ಕೂಡ ಈಗಾಗಲೇ ನುಡಿದಿದ್ದಾರೆ. ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಸರ್ಕಾರ. ಯಾವಾಗ ತನ್ನ ಪ್ರಣಾಳಿಕೆಯಲ್ಲಿ ಯಾವತ್ತೂ ಕೂಡ ಎಲ್ಲ ಯೋಜನೆಗಳನ್ನು ನುಡಿದಂತೆ ನಡೆದಂತೆ ಇತಿಹಾಸವನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡಿದ್ದೇವೆ. ನಾವು ಜನರ ಹತ್ರ ಮನವಿ ಮಾಡುವುದಿಷ್ಟೇ, ಇವತ್ತು ತಮಗೆ ಸರ್ಕಾರವನ್ನು ಬದಲಿಸ್ತಕ್ಕಂಥ ಅವಕಾಶ ಬಂದಿದೆ. ಇವತ್ತು ಜನರು BJPಯ ಮೋದಿ ಆಡಳಿತ ಸರ್ಕಾರದಿಂದ ಬೇಸತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಭರವಸೆ, ಶಾಶ್ವತವಾದಂತಹ ಯೋಜನೆಗಳಿಗೆ ಜನರು ಖಂಡಿತವಾಗಿ ಕೂಡ ತಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡಬೇಕು. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ ಪೂಜಾರಿ ಅವರಿಗೆ ಅವರು ಕೂಡ ಹಾಗೆ ಆ ನಾಯಕರಲ್ಲ, ಪ್ರತಿಯೊಬ್ಬರನ್ನ ಪ್ರೀತಿಸ್ತಕ್ಕಂಥ, ಜನಸಾಮಾನ್ಯರನ್ನ ಗೌರವಿಸ್ತಕ್ಕಂಥ ಒಬ್ಬ ಜಾತ್ಯತೀತ ತತ್ವದ ನಾಯಕ ಪದ್ಮರಾಜ ಪೂಜಾರಿ ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ನೀಡಿ ಅವರನ್ನು ಈ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕಳಿಸಿಕೊಡ್ಬೇಕು. ಇದಕ್ಕೆ ಜನರ ಸಹಭಾಗಿತ್ವ ಖಂಡಿತವಾಗಿ ಕೂಡ ನಮಗೆ ಬೇಕು ಎನ್ನುವಂಥ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಾವು ಮನವಿಯನ್ನು ಮಾಡಿಕೊಂಡು ಇದಕ್ಕೆ ಪತ್ರಿಕಾ ವರದಿಗಾರ ಹಾಗೆ ನಮ್ಮ ದೃಶ್ಯ ಮಾಧ್ಯಮದವರ ಸಹಕಾರವೂ ಕೂಡ ಬೇಕಿದೆ. ನಿಮ್ಮ ಸಹಕಾರ ನಮಗೆ ಸದಾ ಇರಬೇಕು ಎನ್ನುವಂತಹ ನೆಲೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ವಂದಿಸಿ ಈ ಸರಿ ಖಂಡಿತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನಮ್ಮ ಅಭ್ಯರ್ಥಿಗಳ ಮೇಲೆ ಕೂಡ ಜನರ ಒಲವಿದೆ. ಈಗಾಗಲೇ ನಾವು ಮನೆ ಹೋದಾಗ ಕೂಡ ಗೊತ್ತಾಗ್ತಾ ಇದೆ, ಮಹಿಳೆಯರ ಒಂದು ಒಲವು ಕಾಂಗ್ರೆಸ್ ಪಕ್ಷದ ಇದೆ. BJPಯವರು ನಮ್ಮ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ, ಒಂದು ಕಂಪನಿಯನ್ನೂ ತರಲಿಲ್ಲ. ಏನಿದ್ರು ಕೂಡ ಜನಾರ್ದನ್ ಪೂಜಾರಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾವಾಗ ಈ ಜಿಲ್ಲೆಯ MP ಗಳಾಗಿದ್ರು ಅವರು ತಂದಂತಹ ಯೋಜನೆಗಳು ಬಿಟ್ಟರೆ ಇವರು ಮಾಡಿದಂತಹ ಅಭಿವೃದ್ಧಿ ಒಂದು ಕೂಡ ಈ ಜಿಲ್ಲೆಯಲ್ಲಿ ನಾವು ಕಾಣಲಿಕ್ಕೆ ಬರುವುದಿಲ್ಲ. ಇದು ಸತ್ಯ. ಇವತ್ತೇ ಯಾಕೆ ಅವರಿಗೆ ಬಂತು? ಅದೇ ಹೇಳಿದೆ ನಾವು, ಯಾಕೆ ಅಂತ ಜನರು ಊಹಿಸ್ಬೇಕು. ನೀವು ಬರೀಬೇಕು ಅದಕ್ಕೆ ಪೇಪರ್. ಈಗ ಅದೇ ಕೇವಲ ನಾಟಕ, ಓಟಿಗೋಸ್ಕರ. ಅಭಿವೃದ್ಧಿ ರಾಜಕೀಯ ಇಲ್ಲ ಅವರ ಹತ್ರ, ಕೇವಲ ಅವರು ಚುನಾವಣೆಗೋಸ್ಕರ ಮಾತ್ರ ಅವರ ರಾಜಕೀಯ. ಅಲ್ಲ, ಬರುದಿಲ್ಲ, ಅದವರ ಭಾವನೆ. ಜನರನ್ನ ಮೋಸ ಮಾಡುದು ಅದು ಒಂದು ಮೋಸ ಅವರದ್ದು, ಅದು ಒಂದು ಮೋಸ. ಇಷ್ಟೆಲ್ಲ ಮೋಸ ಮಾಡಿದ್ರಲ್ಲ, ಮೋಸದಿಂದಲೇ ಗೆದ್ರಲ್ಲ, ಈ ಜನರು ಮೋಸ ಹೋದ್ರಲ್ಲ, ಅದು ಕೂಡ ಅದಕ್ಕೆ ಸರ್ ನಾವು ಹೇಳುದು. ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ. ಇನ್ನಾದ್ರೂ ಕೂಡ ಇವರು ಕಣ್ಣು ತೆರೆಯಲಿ, ನಮ್ಮವರು ಇನ್ನಾದ್ರೂ ಇವರ ಗೊತ್ತಾಗ್ಲಿ ಜನರಿಗೆ. ಕಾಂಗ್ರೆಸ್ ನೋಡಿ ಬಾರಿ ಜಾತಿ ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ, ನಾವು ಯಾವತ್ತೂ ಜಾತಿ ರಾಜಕೀಯ ಮಾಡಲೇ ಇಲ್ಲ. ಇಷ್ಟು ವರ್ಷ ಇತಿಹಾಸದಲ್ಲಿ ನಮ್ಮ ಎಲ್ಲ ನಾಯಕರು ಜಾತ್ಯತೀತ ತತ್ವದಲ್ಲೇ ಹೋಗುವವರು. ಪದ್ಮರಾಜ ಪೂಜಾರಿ ಅವರು ಕೂಡ ಆಗಿದ್ದು, ಅವರು ಆದರ್ಶ ನಾಯಕ. ನಾರಾಯಣ ಗುರುಗಳ ತತ್ವ ಆದರ್ಶ ಏನು? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ನಾವೆಲ್ಲರೂ ನಂಬುದು ಹಾಗೆ ಅಲ್ವಾ? ಅದನ್ನು ಪಾಲಿಸಿಕೊಂಡು ಬಂದವರವರು. 28 ವರ್ಷಗಳಿಂದ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು. ಇವರಾಗಿ ಒಂದು ದಿನ ಬಂದು ನಾರಾಯಣ ಗುರುಗಳಿಗೆ ಮಾಲೆ ಹಾಕಿ ಹೋಗಿ ನಾಟಕ ಮಾಡಿದವರು ಅವರೆಲ್ಲ. ಜನರಿಗೋಸ್ಕರ ತೋರಿಕೆಯಲ್ಲಿ ಮಾಲೆ ಅರ್ಪಣೆ ಮಾಡಲಿಲ್ಲ ನಮ್ಮ ನಾಯಕರು. ನಿತ್ಯ ಪೂಜೆ ಮಾಡ್ತಾರೆ ನಾರಾಯಣ ಗುರುಗಳನ್ನು. ಮನಸ್ಸಿನಲ್ಲಿ ಇಟ್ಟಿದ್ದಾರೆ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ಅದೇ ತತ್ವದಲ್ಲಿ ಬದುಕ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಈಗ ನಾವೆಲ್ಲರೂ ಕೂಡ ಅದೇ ತತ್ವದಲ್ಲಿ ಪಕ್ಷ ಸಿದ್ಧಾಂತವನ್ನು ಒಪ್ಪಿರುವವರು. ಮೇಡಮ್, ಸೌಜನ್ಯ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಟ ಮತ ಎಲ್ಲ ಅಭಿಯಾನ ಮಾಡ್ತಿದ್ದಾರೆ ಅಲ್ಲ, ಹಾಗೆ ನೋಟ ಮತದಾನ ಮಾಡಿದ್ದು ಕಾಂಗ್ರೆಸ್ಗೆ ಲಾಭವನ್ನಷ್ಟು ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಒತ್ತಾಯ ಇದೆ.
ನೋಟದಲ್ಲಿ ಯಾರಿಗೆ ಲಾಭ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ನ್ಯಾಯ ಸಿಗಬೇಕು. ಸಿಗಬೇಕು. ಹೆಣ್ಣು ಮಗಳಿಗೆ ಇಂಥ ಇಲ್ಲಿಯೂ ಆಗಬಾರ್ದು, ಅದು ಸತ್ಯ. ಯಾರೇ ಮಾಡಿದ್ರು ಕೂಡ ಅದು ಗೊತ್ತಾಗಬೇಕು. ನಾವು ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸುಳ್ಯದಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ನೋಟ ಮಾಡೋದು ಆ ಕಮಿಟಿಯವರ ಒಂದು ತೀರ್ಮಾನ. ನಾವು ಇಲ್ಲಿ ಅವರ ಲೋಕಲ್ ಇರೋ ಹತ್ರ ಸಹ ಹೇಳಿದ್ದೇವೆ, ನೋಟ ಮಾಡಬೇಡಿ, ಮತದಾನ ಮಾಡಿ. ಮತದಾನ ಹಾಳು ಮಾಡಬಾರ್ದು. ಅದಕ್ಕೆ ಯಾರಿಗೆ ಫೇವರ್ ಅಂತ ಹೇಳುವಂಥದ್ದು ನಾಳ್ದು 5 ವರ್ಷಕ್ಕೆ ಬರ್ತಕ್ಕಂಥ ಮತ ಹಾಳು ಮಾಡಬಾರ್ದು. ಒಳ್ಳೆಯ ವ್ಯಕ್ತಿಯನ್ನು ಆರಿಸಲಿ, ನ್ಯಾಯ ಸಿಗ್ತದೆ. ಪದ್ಮನಾಭ ಪೂಜಾರಿ ಅವರು ಗೆದ್ದರೆ ಸೌಜನ್ಯ ಸಿಗ್ತದೆ. ಎಲ್ಲದಕ್ಕೂ ನೋಡಿ, ಪದ್ಮರಾಜ್ ಪೂಜಾರಿ ಅವರು ಗೆದ್ರೆ ಈ ಜಿಲ್ಲೆಗೆ ಅಭಿವೃದ್ಧಿ, ರಾಜ್ಯಕ್ಕೆ ಅಭಿವೃದ್ಧಿಯಲ್ಲಿ ಸಿಗ್ತದೆ. ಪ್ರತಿಯೊಂದು ಕೂಡ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡೋದಕ್ಕೆ ಸಿಗ್ತದೆ. ನ್ಯಾಯದ ಪರ ಒಬ್ಬ ನ್ಯಾಯವಾದಿಗಳು ಅವರು ಕೂಡ. ಅವ್ರು ಖಂಡಿತ ಅವರು ಏನು ಇದು ಮಾಡಲಿಕ್ಕಿಲ್ಲ ಅಂತ ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಈಗಾಗಲೇ ಅವ್ರು ನೋಡಿದ್ದೇವಲ್ಲ ನಾವು ಅವರನ್ನ. ಅಂತ ವ್ಯಕ್ತಿ ಅಲ್ಲ ಅವರು. ಅದರ ಬಗ್ಗೆ ನಾವು ಹೇಳ್ಬೋದು, ಅವರ ಈಗಿನ ವಾಸ್ತವ ವಿಷಯ ನಾವು ಹೇಳ್ಬೋದು. ಒಬ್ಬ ನ್ಯಾಯವಾದಿಯಾಗಿ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥವರು. ಸೊ ಪಾರ್ಲಿಮೆಂಟಲ್ಲಿ ನೇರವಾಗಿ ಮಾತಾಡುವಂಥ ಒಂದು ಚಾರ್ಮ್ ಇದೆ ಅವರ ಹತ್ರ. ಅವರಿಗೆ ಯಾರು ಬೇಡ, ಅವರೇ ಎಲ್ಲ ಸುಲಲಿತವಾಗಿ ಎಲ್ಲ ಭಾಷೆಯಲ್ಲಿ ಕೂಡ ಮಾತಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಬಾರಿಯನ್ನು ಸುಳ್ಯದಲ್ಲಿ ಲೀಡ್ ಬರುವುದಿಲ್ಲ. ನಾವು ಸಹ ಸರಿಸಮಾನಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಪ್ರತಿ ಗ್ರಾಮಗಳಲ್ಲಿ ಕೂಡ ನಮ್ಮ ಈಗ ಸಂಚರಿಸಿದ್ದೇವೆ. ಹೋಗಿರತಕ್ಕಂಥ ನಾವು ಮತಬೇಟೆಯನ್ನು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಈ ಬಾರಿ ನಮಗೆ ಹೆಚ್ಚು ಮತ ಕೊಡತಕ್ಕಂಥ ವಾತಾವರಣ ನಿರ್ಮಾಣ ಕೂಡ ಆಗಿದೆ. ಮತಬೇಟೆ ಅಂದರೆ ಹೇಗೆ? ನೀವು ಚುನಾವಣಾ ಸಂದರ್ಭದಲ್ಲಿ ಮತ ಕೊಡಿ ಅಂತ ಹೇಳಿದ್ರೆ ಜನ ಕೊಡ್ತಾರೆ. ಕೊಡ್ತಾರೆ. ಈಗ ಕಾಂಗ್ರೆಸ್ ಪಕ್ಷದ ಈ ಹಿಂದೆ ಬಿಜೆಪಿ ಮಾಡಿರತಕ್ಕಂಥ ಆಡಳಿತ, ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಮಾಡತಕ್ಕಂಥ ಆಡಳಿತ, ಅದರ ಜೊತೆಗೆ ಕರ್ನಾಟಕದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಅದೆಲ್ಲ ಮನೆ ಮನೆ ತಲುಪಿ ನಾವೆಲ್ಲ ಮನೆ ಮನೆ ಹೋಗತಕ್ಕಂಥ ಒಂದು ಸಂದರ್ಭದಲ್ಲಿ 98% ಮನೆಗಳಿಗೂ ನಮ್ಮ ಈ 8 ತಿಂಗಳಲ್ಲಿ ಯೋಜನೆ ತಲುಪಿದೆ. ಅದರಿಂದ ಕೂಡ ನಮಗೆ ಮತ ಪರಿವರ್ತನೆ ಆಗ್ತದೆ. ಅಲ್ಲಿ ದೇಶಕ್ಕೆ ಜಾತ್ಯತೀತತೆ ಕಾಂಗ್ರೆಸ್ ಬೇಕು ಅಂತ ಹೇಳ್ತಕ್ಕಂಥ ನಮಗೆ ಈ ಭಾಗದ ಎಲ್ಲ ಜನರಿಗೆ ಕೂಡ ಈಗ ಉಂಟಾಗಿದೆ. ಹಾಗೆ ನಾವು ಈ ಸುಳ್ಯದಲ್ಲಿ ಕೂಡ ಅತಿ ಹೆಚ್ಚು ಮತವನ್ನು ನಾವು ಗಳಿಸ್ತೇವೆ ಅಂತ ಹೇಳ್ತಕ್ಕಂಥ ಧೈರ್ಯ ನಾಯಕರು ನಮಗಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಇದೆ. ನಾವೀಗ ಹೋದಲ್ಲೆಲ್ಲ ಈ ರಾಜ್ಯದ ಎಲ್ಲ ಗ್ಯಾರಂಟಿಗಳು ಕೂಡ ಬಹಳ ವರ್ಕೌಟ್ ಆಗಿದೆ. 90% ಹಾಗಾಗಿ ಮತದಾರರು ಒಂದು ಸರ್ಟನ್ ಪರ್ಸೆಂಟೇಜ್ ರಾಜ್ಯ ಗ್ಯಾರಂಟಿಯ ಪರವಾಗಿ ಖಂಡಿತ ಈ ಸಲ ಕಾಂಗ್ರೆಸ್ ಬರ್ತದೆ. ಮೆಸ್ಕಾಂ ಬಿಲ್ ಇವತ್ತು ಜನರಿಗೆ ಕಟ್ಟಲಿಕ್ಕಿಲ್ಲ. ಒಂದು 5% ಮಾತ್ರ ಜನ ಕಟ್ತಾ ಇದ್ದಾರೆ. ಅಷ್ಟು ಜನರಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ತಲುಪಿ ಆಗಿದೆ. ಈಗ ಅವರವರಿಗೆ ಗೊತ್ತಿದೆ ಅಲ್ಲ, ಈಗ ಸರ್ಕಾರದ ಮೇಲೆ ಭರವಸೆ ಬಂದಿದೆ, ಯೋಜನೆಯ ಮೇಲೆ ಭರವಸೆ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಸತ್ಯ ಹೇಳ್ತದೆ ಅಂತ ಗೊತ್ತಾಗಿದೆ ಜನರಿಗೆ. ಇವರ ಸುಳ್ಳಿಗೆ ಕೇವಲ ಭಾಷಣಕ್ಕೆ ಮರುಳಾಗುವವರು ಇಲ್ಲ ಅಂತ ನಾವು ನಂಬ್ತೇವೆ. ಖಂಡಿತ ಅದನ್ನು ಬರೆಯಿರಿ. ಅದರಿಂದ ಬರದೇ ಇದ್ದದ್ದು 5 ಮನೆಗೆ ಮಾತ್ರ. ಎಲ್ಲ 195 ಮನೆಗಳಿಗೂ ಕೂಡ ನಮ್ಮ ಗ್ರಾಮದಲ್ಲಿ ಆ ಯೋಜನೆ ತಲುಪಿದೆ. ಹಾಗೆ ನಮಗೂ ಆಗ ಜನಗಳಿಗೆ ಕೂಡ ಒಂದು ಆಶಾಭಾವನೆ ಇದೆ. ಯಾವುದಾದ್ರೂ ನುಡಿದಂತೆ ನಡೆಯುವ, ಮಾತು ಕೊಟ್ಟಂತೆ ಹೇಳುವ ಒಂದು ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ಪಕ್ಷದ ಸರ್ಕಾರದಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಕ್ಕಂಥ ನಂಬಿಕೆಯಿಂದ ನಮ್ಮ ಪಕ್ಷಕ್ಕೆ ಇವತ್ತು ಮತದಾನ ನೀಡ್ತಾರೆ. ಈ 5 ಯೋಜನೆ ಬೆಳೀತಲ್ಲ, ಅದರಲ್ಲಿ ಒಂದು ಕುಟುಂಬಕ್ಕೆ 10,000ದಷ್ಟು ಲಾಭ ಉಂಟು. ಈಗ 5 ಯೋಜನೆ ಸಿಗುವ ಮನೆ ಕಮ್ಮಿ ಅಂತ ಹೇಳಿದ್ರು. ಈಗ ನೋಡಿ, ಮಂಗಳೂರಿಂದ ಸುಳ್ಯದಿಂದ ಮಂಗಳೂರು ಹೋಗೋದು 2 ಜನ ಬಸ್ಸಿಗೆ ಹೋಗೋದು ಎಷ್ಟಾಯಿತು? ಒಂದು 6,000 ಟಿಕೆಟ್ ಇದ್ದಾಯ್ತು. ಈಗ ಹೆಣ್ಣು ಮಕ್ಕಳು ಹಾಸ್ಟೆಲ್ ಸೀಟ್ ಇಲ್ಲ ಅಂತೇಳಿ ಎಷ್ಟು ಮಕ್ಕಳು ಈ ಸುಳ್ಯದಿಂದ ಕೇಳ್ತಾ ಇದ್ರು. ಇವತ್ತು ಪಾಪ ಈ ಯೋಜನೆ ಬಂದಮೇಲೆ ಮಕ್ಕಳು ಹೋಗಿ ಬರ್ತಾವೆ. ಕೆಲವು ಕೆಲಸಕ್ಕೆ ಹೋಗೋರೆಲ್ಲ ಬಸ್ ಫ್ರೀ ಅಲ್ವಾ, ಬರ್ತಾರೆ. ಲೇಡೀಸ್ ಎಲ್ಲ 10,000ಕ್ಕೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. 8,000 ಕೊಟ್ಟರು ಪಾಪ ಹೋಗ್ತಾ ಇದ್ದಾರೆ. ಯಾರು ಕೊಡ್ತಾರೆ? ಒಂದು 100 ರೂಪಾಯಿ ಯಾರು ಕೊಡ್ತಾರೆ? ನನ್ನ ಅಮ್ಮ ಹೇಳ್ತಿದ್ರು, ಒಂದು 100 ರೂಪಾಯಿ ಒಂದು ಅವರಿಗೆ ಒಂದು ಪರ್ಸೆಂಟ್ ಹಾಕ್ಲಿಕ್ಕೆ ಮನೆ ಯಜಮಾನರುಗಳು ಕೊಡುವ ಕಾಲ ಇರಲಿಲ್ಲ. ಈಗಲೂ ಯಾವ ಹೆಂಗಸರಿಗೆ ದುಡ್ಡು ಕೊಡ್ತಾರೆ? ಯಾರ ಮನೆಯಲ್ಲಿ ಕೊಡ್ತಾರೆ? ಊಟಕ್ಕೆ ತಂದಾಕ್ತಾರೆ ಅಷ್ಟೇ. ದುಡ್ಡು ಅಂತ ಯಾರು ಕೊಡ್ತಾರೆ? ತನ್ನ ಮಕ್ಕಳಿಗೆ ಬೇಕಾದರೆ ಖರ್ಚು ಮಾಡಲಿಕ್ಕೆ, ಮಹಿಳೆಗೆ. ಈಗ ಒಂದು 2,000 ಸಣ್ಣ ವಿಷಯವಿದು. ತಿಂಗಳಿಗೆ ಒಂದು 2,000 ಅವಳ ಅಕೌಂಟಿಗೆ ಬೀಳುವುದು, ಅವಳದ್ದು ಬೇಕಾದಾಗೆ ಖರ್ಚು ಮಾಡೋದು, ಮಕ್ಕಳಿಗೆ ತನ್ನ ಇಷ್ಟ ಬಂದಾಗೆ. ಒಂದು ಮನೆಯಲ್ಲಿರ್ತಕ್ಕಂಥ ಹೋಮ್ ಬೇಸ್ಡ್ ಮಹಿಳೆಯರು ಪಾಪ ಏನು ಬೀಡಿ ಕಟ್ಟಿದರೆ ಒಂದು 200-300 ಕಷ್ಟಪಟ್ಟು
ಬೀಡಿ ಕಟ್ಟುವ ತಾಯಂದಿರು 200 ರೂಪಾಯಿ ಉಳಿಸ್ಬೋದು. ಅಷ್ಟಿಷ್ಟು ಅಂದರೆ ತಿಂಗಳಿಗೆ. ಅದಕ್ಕೆ ಎಷ್ಟು ಕೂತ್ಕೊಳ್ಬೇಕು ಅವಳು, ಎಷ್ಟು ಅವಳ ಶ್ವಾಸ ಇದಾಗಬೇಕು. ಇದೊಂದು ಎಂಥ ಯೋಜನೆ. ಇದನ್ನು ಈ BJP ಅವರು ಹೇಳ್ತಾರಲ್ಲ, ಅದನ್ನು ನಿಲ್ಲಿಸಬೇಕು, ಬೇಡ ಅಂತ ಹೇಳ್ತಾರಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ರು ಮೊನ್ನೆ? ಇತ್ತೀಚೆಗೆ ಈಗ ಕೆಲವು ದಿನಗಳಿಂದ JDSನ ಅಲ್ಪಸಂಖ್ಯಾತರ ಸುಮಾರು 30ಕ್ಕೂ ಹೆಚ್ಚು ಪುತ್ರರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಮುಂದಿನ ದಿನಗಳಲ್ಲಿ ಅವರನ್ನು ಯಾವ ರೀತಿ ಕಲಿಸಿಕೊಂಡಿದ್ದಾರೆ? JDS ಪಕ್ಷಕ್ಕೆ ನಮ್ಮ ಒಲವು ಬಂದಿದೆಲ್ಲ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ. ಈಗ ಅವರು BJP ಅವರೊಟ್ಟಿಗೆ ಅವ್ರ ಮೇಲಿಂದ ಒಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಅದೆಲ್ಲ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು, JDS ಮುಖಂಡರು, ವಿವಿಧ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಅವರನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ತೀವಿ? ಜಾತ್ಯತೀತ ನಿಲುವಿನ ಬಗ್ಗೆ ನಂಬಿಕೆ ಇರತಕ್ಕಂಥವ್ರು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥವರೆಲ್ಲ ನಮ್ಮ ಪಕ್ಷದವರೇ. ನಮ್ಮ ಪಕ್ಷದ ನಾವೆಲ್ಲ ಅವರು ಜೊತೆಯಾಗಿ ದುಡಿಯುತ್ತಿದ್ದೇವೆ, ಜೊತೆಯಾಗಿ ಅಧಿಕಾರವನ್ನು ಕೂಡ ನಾವು ಹಂಚಿಕೊಳ್ತೇವೆ. ಈಗ ನಮ್ಮ JDS ಇಂದ ಬಂದಿರತಕ್ಕಂಥ ಪ್ರವೀಣರು ನಮ್ಮ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೂತಿದ್ದಾರೆ. ಹಾಗಿದ್ರೆ ಅವರಿಗೆ ಯಾವ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳೋದನ್ನು ನೀವು ಈಗಾಗಲೇ ಅಂದಾಜಿಸಬಹುದು. ಇನ್ನಷ್ಟು ಜನ JDSನವರು ಕೂಡ ನಮ್ಮ ಪಕ್ಷಕ್ಕೆ ಬರೋರಿದ್ದಾರೆ. ಕಳೆದ 3 ದಿನಗಳಿಂದ ಮನೆ ಮನೆ ಭೇಟಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಸುತ್ತಾಗಿದ್ದೀವಿ. ಈ ಗ್ಯಾರಂಟಿಗಳ ಒಂದು ಸಂದರ್ಭ ಯಾವ ರೀತಿ ಇದೆ ಅಂತ ಹೇಳಿದರೆ, BJP ನಾಯಕರ ಮನೆಗೆ ನಾವು ಹೋದಾಗಲೂ ಅವರು ನಮ್ಮ ಹತ್ರ ಚರ್ಚೆ ಮಾಡುವ ಅವಕಾಶ ಇಲ್ಲ ಅವರಿಗೆ. ಅವ್ರ ಮನೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಸಿಕ್ಕಿದೆಯಾ ಅಂತ ಕೇಳಿದರೆ ಸಿಕ್ಕಿದೆ ಅಂತ ಹೇಳ್ತಾರೆ. ಮೊದಲೆಲ್ಲ ನಾವು BJP ನಾಯಕರುಗಳ ಮನೆಗೆ ಹೋದಾಗ ಅವರು ಚರ್ಚೆಗಳಿತ್ತು. ಈಗ ಏನು ಚರ್ಚೆ ಇಲ್ಲ. ಯಾಕಂದರೆ ಚರ್ಚೆ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲ ಯೋಜನೆಗಳ ಲಾಭವನ್ನು BJPಯ ನಾಯಕರುಗಳ ಮನೆಯಲ್ಲೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಚರ್ಚೆ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ಅವರಿಗೂ ಫೀಲ್ಡಿಗೆ ಹೋಗ್ಲಿಕ್ಕೆ ಭಾಳ, ಇವತ್ತಿನವರೆಗೆ ಫೀಲ್ಡಿಗೆ ಇಳಿಯಲಿಲ್ಲ ಅವರು. ನಮ್ಮ ಆ ಭಾಗದಲ್ಲೆಲ್ಲ ಇವತ್ತಿನವರೆಗೆ ಫೀಲ್ಡಿಗೆ ಇಳಿಯಲಿಲ್ಲ. ಯಾಕಂದರೆ ಅವರಿಗೂ ಒಂಥರ ಮುಜುಗರ ಇದೆ. ಏನು ಅಂತ ಹೇಳೋದು, ಸರ್ಕಾರದ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ಸಿಕ್ಕಿ ಆಗಿದೆ, ಅನುಭವಿಸಿ ಆಗಿದೆ. ಕಳೆದ ಬಾರಿ ಆದರೆ ಏನಿತ್ತು ಅಂತ ಹೇಳಿದರೆ, ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಕೊಂಡು ಹೋದಾಗ ಅದು ಬರೋದಿಲ್ಲ, ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಇದೆಲ್ಲ ಚುನಾವಣಾ ಗಿಮಿಕ್ಕು ಅಂತ ಹೇಳಿ ಜನರನ್ನು ದಾರಿ ತಪ್ಪಿಸಿದ್ದಾರೆ. ಈಗ ಅದೇ ಮನೆಗೆ ಹೋಗಿ ಅವ್ರು ಏನು ಹೇಳ್ತಾರೆ, ಅದೇ ಮನೆಯಲ್ಲಿ ಅವ್ರು ಯಾವ ಉತ್ತರವನ್ನು ಬಯಸ್ತಾರೆ? ಸಿಕ್ಕಿಯಾಗಿದೆಯಲ್ಲ ಜನರಿಗೆ. ಸೊ ಹಾಗಾಗಿ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಅದರಲ್ಲೂ ಹೆಣ್ಮಕ್ಳು, ಹೆಂಗಸರು ವಿಶೇಷವಾಗಿ ಭಾಳ ಆದರದಿಂದ ನಮ್ಮನ್ನು ಕರೀತಾರೆ. ನಾನು ಕೆಲವು ಮನೆಗಳಿಗೆ ಹೋದಾಗ ಕಳೆದ ಬಾರಿಯ ಗ್ಯಾರಂಟಿ ಕಾರ್ಡ್ಗಳನ್ನು ಅವರು ಇಟ್ಕೊಂಡಿದ್ದಾರೆ. ನಾವೇನು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದೇವೆ ಅದನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಅಂದರೆ ಸಿಕ್ಕುತ್ತಾ ಇಲ್ವಾ ಅಂತ ಹೇಳತಕ್ಕಂಥ ಸಂಶಯ ಇತ್ತು ಅವರಿಗೆ. ಇವತ್ತು ಅದನ್ನು ಹೊರಗೆ ತಂದು ತೋರಿಸ್ತಾರೆ ನಮಗೆ, ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ, ಎಲ್ಲ ಬಂದಿದೆ. ಸೊ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಅದು ಪರಿಪೂರ್ಣವಾಗಿ ಎಲ್ರಿಗೂ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೆ ಅವರಿಗೆ ಸಿಕ್ಕಿರೋದ್ರಿಂದ ಖಂಡಿತವಾಗಿ ಈ ಬಾರಿ ಜನ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕ್ತಾರೆ. BJPಯ ಕಾರ್ಯಕರ್ತರ ಮನೆಯಲ್ಲಿರುವ ಹೆಂಗಸರು ಕೂಡ ಬಹುಶಃ ಕಾಂಗ್ರೆಸ್ಸಿಗೆ ಹಾಕ್ತಾರೆ. ಯಾಕಂದರೆ ಅವರಿಗೆ 2,000 ಸಿಕ್ಕಿದೆಯಲ್ಲ, 2,000 ಕೊಟ್ಟಿದ್ದಾರಲ್ಲ ಅಂತ ಹೇಳುವಂಥ ಒಂದು ಋಣದ ಭಾರ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ಸ್ವಲ್ಪ ಋಣಭಾರವನ್ನು ತೀರಿಸುವಂಥ ಮನೋಸ್ಥಿತಿಯವರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ನ ಋಣಭಾರವನ್ನು ತೀರಿಸುವಂಥ ಕೆಲಸಕ್ಕೆ BJP ನಾಯಕರುಗಳ ಮನೆಯಲ್ಲಿರತಕ್ಕಂಥ ಹೆಂಗಸುಗಳು ಕೂಡ ಮತವನ್ನು ಹಾಕ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾವು ಒಂದು ಫಾರ್ಮ್ಯಾಟ್ ಮಾಡಿದ್ದೇವೆ, ಯಾವ್ಯಾವ ಮನೆಗೆ ಸಿಕ್ಕಿದೆ, ಯಾವ್ಯಾವ ಮನೆಗೆ ಸಿಗಲಿಲ್ಲ. ಸೊ ಇದೊಂದು ಸರ್ವೆ ಆಗ್ತಾ ಇದೆ. ಒಂದು ಇಲೆಕ್ಷನ್ನ ಮತ್ತೆ ಒಂದು ಸರ್ವೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಉದ್ದೇಶವೇ ಸರ್ಕಾರ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಯಾಕಾಗಿ ಯಾವ ಸಮಸ್ಯೆಯಿಂದಾಗಿ ಅದು ಸಿಗಲಿಲ್ಲ, ಆ ಸಮಸ್ಯೆಯನ್ನು ಅಧಿಕಾರಿ ಮಟ್ಟದಲ್ಲಿ ಕೂತು ಸರಿ ಮಾಡೋದಕ್ಕಾಗಿ ನಮ್ಮ ಗ್ಯಾರಂಟಿ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ
ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದನ್ನು ನಾವೇ ಸಭೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಾಳೆ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಅವರ ಮಟ್ಟದಲ್ಲಿ ಅಧಿಕಾರಿ ಮಟ್ಟದಲ್ಲಿ ಮಾಡತಕ್ಕಂಥ ಸರ್ವೆಯ ಜೊತೆಯಾಗಿ ನಮ್ಮ ಕಾರ್ಯಕರ್ತರು ಈಗ ಮನೆ ಭೇಟಿಗೆ ಹೋದಾಗ ಎಲ್ಲ ವಿವರವನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ಏನಾಗ್ತದೆ, ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಚುನಾವಣೆ ಕಳೆದ ನಂತರ ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದು ಸ್ಪಷ್ಟತೆ ನಮಗೆ ಸಿಗ್ತದೆ. ಚುನಾವಣೆ ಕಳೆದ ನಂತರ ಕೋಡ್ ಆಫ್ ಕಂಡಕ್ಟ್ ಕಳೆದ ನಂತರ ಪ್ರತಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಆ ಸಿಗದಂಥ ಏನು ಫಲಾನುಭವಿಗಳಿದ್ದಾರೆ ಅವ್ರನ್ನ ಕರೆಸಿ ಅಲ್ಲಿರ್ತಕ್ಕಂಥ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಇಲಾಖೆಯ ಮಧ್ಯೆ ಕೋಆರ್ಡಿನೇಟ್ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪರಿಪೂರ್ಣವಾಗಿ ಸರ್ಕಾರದ ಸವಲತ್ತು ಸಿಕ್ಕುವ ಹಾಗೆ ಮಾಡಿ